ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BFSM SEPಯಲ್ಲಿ ಬರ್ತಕ್ಕಂಥ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೌಲ್ಯದ ವಿರೋಧಾಭ್ಯಾಸ ಸಿದ್ಧಾಂತ, ಅಂದ್ರೆ ಅದಕ್ಕೆ ಪ್ಯಾರಾಡಾಕ್ಸ್ ಆಫ್ ವ್ಯಾಲ್ಯೂ ಥಿಯರಿ ಅಂತ ಕರಿತೀವಿ, ಅಂದ್ರೆ ಪ್ಯಾರಾಡಾಕ್ಸ್ ಥಿಯರಿ ಅಂತ ಕೂಡ ಕರಿತೀವಿ. ಅಂದ್ರೆ ಮೌಲ್ಯದ ವಿರೋಧಾಭ್ಯಾಸ ಅಂದ್ರೆ ಏನು ಅಂದ್ರೆ ಮೌಲ್ಯದ ವಿರೋಧಾಭ್ಯಾಸವು ಕೂಡ ತುಷ್ಟಿಗುಣ, ಅನುಭೋಗ ಸಿದ್ಧಾಂತ ಮತ್ತು ವಸ್ತುವಿನ ಸೀಮಾಂತ ಮೌಲ್ಯಕ್ಕೆ ಹೊಂದಿಕೊಂಡಿರುವ ಒಂದು ಅತಿ ಮುಖ್ಯವಾದ ವಿಷಯವಾಗೈತಿ. ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೌಲ್ಯದಲ್ಲಿ ವ್ಯಾಪಕವಾಗಿ ಎರಡು ವಿಧಗಳಾಗಿ ಇಲ್ಲಿ ಕಂಡು ಬರ್ತಾವೆ. ಅಂದ್ರೆ ಉದಾಹರಣೆ ಎರಡನ್ನ ತೆಗೆದುಕೊಳ್ಬಹುದು. ಒಂದು ಯಾವ್ದ್ರಿ ನೀರು, ಇನ್ನೊಂದು ವಜ್ರ ಅನ್ನೋದರ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ. ಅಂದ್ರೆ ಎರಡು ಭಾಗಗಳನ್ನಾಗಿ ತೆಗೆದುಕೊಳ್ತೀವಿ. ಯಾವ್ದ್ರಿ ಉಪಯೋಗದ ಮೌಲ್ಯ, ವಿನಿಮಯದ ಮೌಲ್ಯ ಅಂತ ಬರ್ತದೆ. ಒಂದನೇದ್ದು ಉಪಯೋಗದ ಮೌಲ್ಯ ಅಂದ್ರೆ ಏನ ಅಂದ್ರೆ ಯಾವುದೇ ಒಂದು ವಸ್ತುವಿನಿಂದ ವ್ಯಕ್ತಿಗೆ ದೊರೆಯುವ ತುಷ್ಟಿಗುಣವನ್ನು ಉಪಯೋಗಕ್ಕೆ ನಾವೇನಂತ ಕರಿತೀವಿ, ಉಪಯೋಗ ಮೌಲ್ಯ ಅಂತ ಕರಿತೀವಿ. ಅಂದ್ರೆ ಅದರಿಂದ ಉಪಯೋಗವಾಗ್ತಕ್ಕಂಥದ್ದು. ಅಂದ್ರೆ ಯಾವುದೇ ವಸ್ತುವಿನಿಂದ ವ್ಯಕ್ತಿಗೆ ದೊರೆಯುವ ತುಷ್ಟಿಗುಣದಲ್ಲಿ ಉಪಯೋಗತೆ ಇತ್ತಂದ್ರೆ ಅದಕ್ಕೆ ಉಪಯೋಗದ ಮೌಲ್ಯ ಅಂತ ಕರಿತೀವಿ. ಇನ್ನು ವಿನಿಮಯದ ಮೌಲ್ಯ ಅಂದ್ರೆ ಏನು ಅಂದ್ರೆ ಇತರ ವಸ್ತುಗಳನ್ನು ಖರೀದಿಸಲು ಯಾವುದೇ ಒಂದು ವಸ್ತುವಿಗೆ ಇರುವ ಶಕ್ತಿ ಅಂದರ್ಥ. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಖರೀದಿಸಲಿರ್ತಕ್ಕಂಥ ಒಂದು ಶಕ್ತಿಗೆ ನಾವೇನಂತ ಕರಿತೀವಿ, ವಿನಿಮಯದ ಮೌಲ್ಯ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ ಅಂದ್ರೆ ಮೌಲ್ಯದ ವಿರೋಧಾಭ್ಯಾಸ ಅಥವಾ ಪ್ಯಾರಾಡಾಕ್ಸ್ ಥಿಯರಿ ಏನ್ ಹೇಳ್ತದ, ಇಲ್ಲಿ ನೀರನ್ನು ತೆಗೆದುಕೊಂಡು ಉದಾಹರಣೆ. ಅಂದ್ರೆ ನೀರು ಉಪಯೋಗಕ್ಕೆ ಮೌಲ್ಯಕ್ಕೆ ಒಳ್ಳೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಇಲ್ಲಿ ಅದಕ್ಕೆ ಸ್ವಲ್ಪ ವಿನಿಮಯದ ಮೌಲ್ಯ ಇರುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ವಜ್ರಕ್ಕೆ ಅತಿ ಹೆಚ್ಚಿನ ವಿನಿಮಯ ಮೌಲ್ಯವಿದೆ, ಆದರೆ ಅದು ಹೆಚ್ಚಿನ ಉಪಯೋಗ ಮೌಲ್ಯವನ್ನು ಪಡೆದಿರುವುದಿಲ್ಲ. ಅಂದ್ರೆ ನೀರು ಉಪಯೋಗಕ್ಕೆ ಒಳ್ಳೆಯ ಮೌಲ್ಯವನ್ನ ಪಡೆದೈತಿ, ಹೌದಾ. ನೀರು ಉಪಯೋಗ ಮೌಲ್ಯಕ್ಕೆ ಒಳ್ಳೆ ಉದಾಹರಣೆಯಾಗಿ ಕೂಡ ಕಂಡು ಬರ್ತದೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಹಣಕಾಸು ಇಲ್ಲ, ಶೂನ್ಯವಾಗೈತಿ, ಹೌದಾ. ಅದು ಏನಾಗೈತಿ, ಇಲ್ಲಿ ಸ್ವಲ್ಪ ವಿನಿಮಯ ಮೌಲ್ಯವಿರುವುದಿಲ್ಲ. ಇದಕ್ಕೆ ವಜ್ರವನ್ನ ನಾವು ತೆಗೆದುಕೊಂಡ್ವಿ ಅಂದ್ರೆ ಇನ್ನೊಂದು ಉದಾಹರಣೆ. ವಜ್ರಕ್ಕೆ ಅತಿ ಹೆಚ್ಚಿನ ವಿನಿಮಯ ಮೌಲ್ಯವಿದೆ, ಆದರೆ ಅದು ಹೆಚ್ಚಿನ ಉಪಯೋಗ ಮೌಲ್ಯವನ್ನು ಪಡೆದಿರುವುದಿಲ್ಲ. ಅಂದ್ರೆ ನೀರನ್ನು ನಾವು ಹೆಚ್ಚು ಬಳಸ್ಕೊಳ್ತೀವಿ, ಆದ್ರೆ ಅದರದ್ದು ಇರ್ತಕ್ಕಂಥ ಬೆಲೆ ಏನು, 0. ಆದ್ರೆ ವಜ್ರವನ್ನ ಕಡಿಮೆ ಬಳಸ್ತಾರ, ಅದರದ್ದು ಇರ್ತಕ್ಕಂಥ ಬೆಲೆ ಏನು, ಹೆಚ್ಚು. ಇಷ್ಟೇ ತಿಳ್ಕೊಬೇಕಾದಂಥದ್ದಿಲ್ಲಿ. ಅಂದ್ರೆ ಉದಾಹರಣೆ ವಜ್ರ ಮತ್ತು ನೀರಿನ ನಡುವೆ ಇರತಕ್ಕಂಥ ವ್ಯತ್ಯಾಸ. ನೀರು ನಮಗೆ ಅತಿ ಮುಖ್ಯವಾದ ಒಂದು ಅಂಶ, ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೌಲ್ಯ ಇಲ್ಲ ಮತ್ತು ಅದರದೇ ಆದಂಥ ಯಾವುದೇ ಬೆಲೆ ಇಲ್ಲ, ಹಾಗಾಗಿ ಅದು ಶೂನ್ಯವಾಗೈತೆ. ಆದ್ರೆ ವಜ್ರಕ್ಕಿಲ್ಲಿ ಅತಿಯಾದ ಬೆಲೆ ಇದೆ, ಅದರದ ಉಪಯೋಗದ ಮೌಲ್ಯವನ್ನು ಪಡೆದಿಲ್ಲ. ಅದರದ್ದು ನಾವು ಬಳಕೆ ಮಾಡತಕ್ಕಂಥ ವಸ್ತು ಕಡಿಮೆ, ಆದ್ರೆ ವಜ್ರಕ್ಕೆ ಇರ್ತಕ್ಕಂಥ ಬೆಲೆ ಹೆಚ್ಚು. ಇಲ್ಲಿ ನೀರು ಅಪಾರವಾದ ಉಪಯೋಗ ಮೌಲ್ಯವನ್ನು ಪಡೆದಿದ್ದರೂ ಸಹ ಅದರ ವಿನಿಮಯ ಮೌಲ್ಯ ಅಂದರೆ ಬೆಲೆ ಶೂನ್ಯವಾಗಿರ್ತದ ಅಥವಾ ಅತ್ಯಲ್ಪವಾಗಿರ್ತದ ಅಂತ ಹೇಳ್ತಾರೆ. ಅಂದ್ರೆ ನೀರು ಮತ್ತು ವಜ್ರವನ್ನ ಇಲ್ಲಿ ಏನ್ ಮಾಡ್ಯಾರ, ಉದಾಹರಣೆಯಾಗಿ ತೆಗೆದುಕೊಂಡಾರ. ಉದಾಹರಣೆಗೆ ನಾವು ಇನ್ನೊಂದು ಹೇಳ್ಬೇಕಂದ್ರೆ, ಈಗ ನಾವೆಲ್ಲೋ ಮರುಭೂಮಿಯಾಗ ಅದೀವಿ ಅಂತ ಇಟ್ಕೊಳ್ಳೋಣ. ಮರುಭೂಮಿಯಾಗಿದ್ದಾಗ ನಮಗೆಲ್ಲ ಎರಡು ವಸ್ತುಗಳನ್ನು ಕೊಟ್ಟರು ಅಂತ ಇಟ್ಕೊಟ್ರು, ಒಂದು ನೀರು, ಇನ್ನೊಂದು ವಜ್ರ. ನಾವಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಯಾವ್ದ್ರಿ, ನೀರನ್ನೇ. ಯಾಕಂದ್ರೆ ನಾವು ಬದುಕಬೇಕಾದ್ರೆ ನಮ್ಗೆ ಏನ್ ಬೇಕು, ಮರುಭೂಮಿಯಲ್ಲಿ ಮುಖ್ಯವಾಗಿ ನೀರು ಬೇಕು. ಅಲ್ಲಿ ವಜ್ರಕ್ಕೆ ಎಷ್ಟೇ ಮಹತ್ವತೆ ಇದ್ರೂ ಕೂಡ ನಾವು ಅದನ್ನ ಬಳಸ್ಕೊಳ್ಳಂಗಿಲ್ಲ. ಅಂದ್ರೆ ಉದಾಹರಣೆ ತೆಗೆದುಕೊಂಡ್ರೆ, ಈಗ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲೋ ಮರುಭೂಮಿಯಲ್ಲೋ ಅಥವಾ ಎಲ್ಲೋ ಮರುಭೂಮಿಯಲ್ಲಿ ಇದ್ದೀವಿ ಅಂದಾಗ ನಮಗೆ ಮುಖ್ಯವಾಗಿ ಬೇಕಾಗಿದ್ದೇನು, ನೀರು. ಹಾಗಾಗಿ ನೀರನ್ನು ಆಯ್ಕೆ ಮಾಡ್ಕೊಳ್ತೀರಿ ಹೊರತು ಅಲ್ಲಿ ಯಾರು ಕೂಡ ವಜ್ರವನ್ನು ಆಯ್ಕೆ ಮಾಡ್ಕೊಳ್ಳಂಗಿಲ್ಲ. ಆದ್ರೆ ನೀರಿಗೆ ಯಾವುದೇ ರೀತಿಯಾದಂಥ ಮೌಲ್ಯ ಆಗಲಿ ಅಥವಾ ಬೆಲೆ ಅನ್ನೋದು ಶೂನ್ಯವಾಗೈತಿ, ಆದ್ರೆ ಜೀವನಾಧಾರದ ಒಂದು ಅಂಶವಾಗೈತಿ. ಆದ್ರೆ ವಜ್ರಕ್ಕೆ ಅತಿಯಾದ ಬೆಲೆ ಐತಿ, ಅತಿಯಾದ ಒಂದು ಮಹತ್ವತೆ ಕೂಡ ಅದ, ಆದ್ರೆ ಅದಕ್ಕೆ ಕೊಂಡುಕೊಳ್ಳುವ ಸಾಮರ್ಥ್ಯ ಆಗಲಿ ಅಥವಾ ಅದರದ್ದು ಆದಂಥ ಉಪಯೋಗ ಆಗಲಿ ಬಹಳ ಕಡಿಮೆ. ಹಾಗಾಗಿ ಇಲ್ಲಿ ವ್ಯತ್ಯಾಸತೆ ಕಂಡು ಬರ್ತದೆ. ಇದು ಮೌಲ್ಯದ ವಿರೋಧಾಭ್ಯಾಸದಲ್ಲಿ ಬರತಕ್ಕಂಥ. ಇನ್ನು ತದ್ವಿರುದ್ಧವಾಗಿ ವಜ್ರವು ಮಾನವ ಜೀವನಕ್ಕೆ ನೀರಿನಷ್ಟು ಮುಖ್ಯವಾದದ್ದಲ್ಲವಾದರೂ ಅದರ ಬೆಲೆ ಅಂದರೆ ವಿನಿಮೌಲ್ಯ ಅಗಾಧವಾಗಿ ಹೆಚ್ಚಾಗಿರುತ್ತದೆ. ಇದೇ ಮೌಲ್ಯದ ವಿರೋಧಾಭ್ಯಾಸ, ಹೌದಾ. ಇಲ್ಲಿ ತದ್ವಿರುದ್ಧವಾಗಿ ತೆಗೆದುಕೊಂಡ್ರೆ ವಜ್ರ ಮಾನವನ ಜೀವನಕ್ಕೆ ನೀರಿನಷ್ಟೇನು ಮುಖ್ಯವಾದದ್ದಲ್ಲ, ಆದ್ರೆ ಅದರ ಬೆಲೆ ಹೆಚ್ಚದ, ವಿನಿಮಯ ಮೌಲ್ಯ ಕೂಡ ಅಗಾಧವಾಗೈತಿ. ಹಾಗಿದ್ದಾಗ ಹೆಚ್ಚಾಗಿರುತ್ತದೆ. ಇದೇ ಮೌಲ್ಯದ ವಿರೋಧಾಭ್ಯಾಸ. ಅಂದ್ರೆ ಎರಡರ ನಡುವೆ ಇರತಕ್ಕಂಥ ಮೌಲ್ಯದ ಒಂದು ವಿರೋಧಾಭ್ಯಾಸ ಯಾವ ರೀತಿ ಕಂಡು ಬರ್ತದ, ನೀರಿಗೆ ಮತ್ತು ವಜ್ರಕ್ಕೆ. ನೀರಿಗೆ ಹೆಚ್ಚು ಮಹತ್ವತೆ ಅದ, ಆದ್ರೆ ಅದಕ್ಕೆ ಬೆಲೆ ಇಲ್ಲ. ವಜ್ರಕ್ಕೆ ಅತಿಯಾದ ಬೆಲೆ ಇದೆ, ಅದರದ ಯಾವುದೇ ರೀತಿಯಾದಂಥ ಬಳಕೆ ವಸ್ತು ಅಲ್ಲ, ಅತಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ವಸ್ತು ಅಲ್ಲ. ಇಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ನೀರು ಅತಿ ಹೆಚ್ಚಿನ ಬಳಕೆ ವಸ್ತು, ಆದ್ರೆ ಅದಕ್ಕೆ ಯಾವುದೇ ರೀತಿಯಂತ ಬೆಲೆ ಇಲ್ಲ ಮತ್ತು ಯಾವುದೇ ರೀತಿಯ ಬೆಲೆ ಶೂನ್ಯವಾಗಿದೆ. ಆದ್ರೆ ವಜ್ರ ಅತಿ ಕಡಿಮೆ ಬಳಕೆ ಆಗ್ತಕ್ಕಂಥ ವಸ್ತು, ಆದ್ರೆ ಅದಕ್ಕೆ ಅಗಾಧವಾದ ಬೆಲೆ ಐತಿ. ಆಮೇಲೆ ವಿನಿಮಯದ ಮೌಲ್ಯ ಕೂಡ ಅದು ಅಗಾಧವಾಗಿರ್ತಕ್ಕಂಥದ್ದೇ ಇಲ್ಲಿ ವಿರೋಧಾಭ್ಯಾಸ ತಿಳಿಸ್ತಕ್ಕಂಥದ್ದು. ಅದು ಪ್ಯಾರಾಡಾಕ್ಸ್ ಥಿಯರಿ ಹೇಳ್ತಕ್ಕಂಥದ್ದು. ಇಲ್ಲಿ ಆರ್ಥಿಕವಾಗಿ ಸಿದ್ಧಾಂತ ಪ್ರಸಿದ್ಧವಾದ ಒಂದು ಒಗಟಾಗಿ ಉಳಿದೈತಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀರು ಜೀವನಕ್ಕೆ ಅತ್ಯವಶ್ಯಕವಾಗಿದ್ದೇ, ಆದರೆ ಅನುಭೋಗದ ಹೊರತು ಮನುಷ್ಯನ ಜೀವಿಸಲು ಸಾಧ್ಯವೇ ಆಗಿರುವುದಿಲ್ಲ. ಅದರ ವಿರುದ್ಧವಾಗಿ ವಜ್ರ ಆಕರ್ಷಕವಾಗಿ ಮತ್ತು ಸುಂದರವಾಗಿ ಇದ್ದರೂ ಸಹ
ನೀರಿಗಿಂತ ಕಡಿಮೆ ಪ್ರಮಾಣದಲ್ಲಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕವಾಗಿ ಸಿದ್ಧಾಂತವಾಗಿ ತೆಗೆದುಕೊಂಡ್ರು ಕೂಡ ಅದೊಂದು ಒಗಟಾಗಿ ಉಳಿದದ ಅಂತ ಹೇಳ್ತಾರೆ. ಯಾಕಂದ್ರೆ ನೀರು ಜೀವನಕ್ಕೆ ಅತ್ಯವಶ್ಯಕವಾಗಿರತಕ್ಕಂಥದ್ದು ಮತ್ತು ಅನುಭವದ ಒಂದು ವಸ್ತುವಾಗಿ ಕೂಡ ಕಂಡು ಬರ್ತದೆ. ಹಾಗಾಗಿ ಮನುಷ್ಯನ ಜೀವಿಸಲು ಕೂಡ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭ ಕಂಡು ಬರ್ತದೆ ಯಾವಾಗ ನೀರಿರ್ಲಿಲ್ಲ ಅಂದ್ರೆ. ಆದ್ರೆ ವಜ್ರ ಅನ್ನೋದೇನು ಆಕರ್ಷಕ ಮತ್ತು ಸುಂದರ ವಸ್ತು ಅಷ್ಟೇ. ಆದ್ರೆ ಅದರ ನೀರಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ಕೊಳ್ತೀವಿ, ನೀರನ್ನು ಹೆಚ್ಚು ಬಳಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಜೀವನ ನಿರ್ವಹಣೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ನೀರು ಬೇಕು. ಇಲ್ಲಪ್ಪ ನೀರಿನ ಬದ್ದಿ ನಿಮಗೆ ಒಂದು ವಜ್ರ ತಂದು ಕೊಟ್ಟೆ ಅಂದ್ರೆ ಅದನ್ನು ಸೇವನೆ ಮಾಡಿ ಜೀವನ ನಡೆಸೋಕ್ಕಾಗ್ತದ? ಇಲ್ಲ. ಹಾಗಾಗಿ ನೀರು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ವಜ್ರ ಅನ್ನೋದು ಕೂಡ ಮುಖ್ಯ ಇದ್ರೂ ಕೂಡ ಅದರ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಡಿಮೆ. ಒಬ್ಬರ ಅದರ ಬೆಲೆ ಹೆಚ್ಚದ, ನೀರಿನ ಬೆಲೆ 0 ಐತಿ. ಇಷ್ಟು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ವ್ಯತ್ಯಾಸತೆ. ಇನ್ನು ಹೀಗಿರುವ ಕಡಿಮೆ ಉಪಯೋಗದ ವಸ್ತುವಾದ ವಜ್ರ ಮಾರುಕಟ್ಟೆಯಲ್ಲಿ ವಿಪರೀತ ದುಬಾರಿಯಾಗಿರಲು ಮತ್ತು ಅತ್ಯಧಿಕ ಉಪಯೋಗ ವಸ್ತುವಾದ ನೀರು ಬಹಳ ಅಗ್ಗವಾಗಿರಲು ಕಾರಣವೇನು ಎಂಬ ಪ್ರಶ್ನೆ ಕೂಡ ಉದ್ಭವಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಾರ್ಕೆಟ್ ಒಳಗೆ ತೆಗೆದುಕೊಂಡ್ರೆ ಉಪಯೋಗದ ವಸ್ತು ಇಲ್ಲಿ ವಜ್ರ ಮಾರುಕಟ್ಟೆಯಲ್ಲಿ ವಿಪರೀತ ದುಬಾರಿ ಆಗೈತಿ. ಆದ್ರೆ ಅತ್ಯಧಿಕ ಉಪಯೋಗವಾಗ್ತಕ್ಕಂಥ ವಸ್ತು ನೀರಿನ ಒಂದು ಬೆಲೆ ಬಹಳ ಅಗ್ಗವಾಗೈತಿ ಮತ್ತು ಕಡಿಮೆ ಬೆಲೆ ದೊರಕತೈತಿ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆಯಾಗಿ ಉದ್ಭವ ಆಗ್ತದೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಕೂಡ ಮಾರುಕಟ್ಟೆ ವ್ಯವಸ್ಥೆಯ ದೋಷಪೂರಿತದಿಂದಲೇ ಈ ರೀತಿ ಮೌಲ್ಯ ವಿರೋಧಾಭ್ಯಾಸ ಸೃಷ್ಟಿಯಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಅರ್ಥಶಾಸ್ತ್ರಜ್ಞರು ಕೂಡ ಮಾರುಕಟ್ಟೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೋಷಪೂರಿತದಿಂದನೇ ಈ ರೀತಿಯ ಮೌಲ್ಯದ ವಿರೋಧಾಭ್ಯಾಸ ಸೃಷ್ಟಿಯಾಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಒಂದು ಬರ್ತಕ್ಕಂಥದ್ದು. ಆದ್ರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಕೂಡ ಈ ವಿರೋಧಾಭ್ಯಾಸಕ್ಕೆ ಸಮಂಜಸವಾದ ಉತ್ತರವನ್ನು ಹುಡುಕುತ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಕೂಡ ಇದಕ್ಕೆ ಸಮಂಜಸವಾದ ಉತ್ತರವನ್ನು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. ನೀರು ಮತ್ತು ವಜ್ರದ ನಡುವಿರುವ ಅಗಾಧವಾದ ವ್ಯತ್ಯಾಸವನ್ನ ವಿವರಿಸುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಸರಕಿನ ಸೀಮಾಂತ ಮೌಲ್ಯೀಕರಣ ಮತ್ತು ಅದನ್ನು ಆಧರಿಸಿರುವ ಅನುಭೋಗಿ ಮಿಗುತತೆ ಪರಿಕಲ್ಪನೆ ಸಹಾಯದಿಂದ ಈ ವಿರೋಧಾಭ್ಯಾಸಕ್ಕೆ ಉತ್ತರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾರೆ. ಇಲ್ಲಿ ಅದರದೇ ಆದಂತ ಮೌಲ್ಯ ಇರ್ತದ, ಸೀಮಾಂತ ಮೌಲ್ಯಕ್ಕೂ ಕೂಡ ಅದರದ ಸಮಾನತೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ. ಹಾಗಾಗಿ ಅನುಭೋಗಿಗೆ ನೀರಿನ ಸೀಮಾಂತ ಪ್ರಯೋಜನ ಅಥವಾ ಸೀಮಾಂತ ಮೌಲ್ಯೀಕರಣ ಅತ್ಯಲ್ಪವಾಗಿರ್ತದ. ನೀರಿನ ಪೂರೈಕೆ ವಿಪರೀತ ಪ್ರಮಾಣದಲ್ಲಿ ಇರುವುದರಿಂದ ಒಂದು ನಿರ್ದಿಷ್ಟ ಪ್ರಮಾಣದ ನಂತರ ನೀರು ಅವನಿಗೆ ಸ್ವಲ್ಪ ಅಗತ್ಯವಾಗದೇ ಇರಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ನೀರು ದೊರೀತಾ ಇದೆ, ಫ್ರೀಯಾಗಿ ಸಿಗ್ತಾ ಇದೆ ಅಂದ್ರೆ ಏನ್ ಮಾಡ್ತೀವಿ, ಬೇಕಾಬಿಟ್ಟು ಯೂಸ್ ಮಾಡ್ತೇವೆ. ಹೌದಾ? ಅದಕ್ಕೆ ಯಾವುದೇ ರೀತಿಯಾದಂಥ ಮಹತ್ವತೆ ಇರಂಗಿಲ್ಲ ನೀರಿಗೆ. ಆದ್ದರಿಂದ ಅದರ ಬೆಲೆ ಅತ್ಯಲ್ಪವಾಗಿರ್ತದ. ಅದರ ಕೆಲವೇ ಲೀಟರ್ಗಳು ನೀರು ಲಭ್ಯವಾಗ್ತಾವ. ಅಂದ್ರೆ ಈಗ ನೀರಿನ ಕೊರತೆ ಐತಿಪ್ಪ, ನೀರು ಬಹಳ ಕಡಿಮೆ ಸಿಗ್ತೈತೆ ಅಂದಾಗ ಅದಕ್ಕೆ ನಾವೇನ್ ಕೊಡ್ತೀವಿ, ಮಹತ್ವತೆ ಯಾವಾಗ ಹೆಚ್ಚಾಗ್ತದ. ಆಮೇಲೆ ನೀರಿನಿಗೂ ಕೂಡ ಅದರದೇ ಆದಂಥ ಒಂದು ಬೆಲೆ ಕೂಡ ಬರ್ತದ. ಅದರ ಸೀಮಾಂತ ಮೌಲ್ಯ ವಜ್ರಕ್ಕಿಂತಲೂ ಅಧಿಕವಾಗಿರ್ತದ. ಯಾಕಂದ್ರೆ ಜೀವನ ನಿರ್ವಹಣೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಮಗೆ ಏನ್ ಬೇಕ್ರಿ, ನೀರು ಬೇಕು. ಹಾಗೆ ಅದು ಸೀಮಾಂತ ವಜ್ರದ ಮೌಲ್ಯಕ್ಕಿಂತಲೂ ಅಧಿಕವಾಗಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಹಾಗಾಗಿ ತದ್ವಿರುದ್ಧವಾಗಿ ವಜ್ರದ ಸೀಮಾಂತ ಉಪಯೋಗ ಅಥವಾ ಸೀಮಾಂತ ಮೌಲ್ಯೀಕರಣ ಅತ್ಯಧಿಕವಾಗಿರ್ತದ. ಯಾಕಂದ್ರೆ ವಾಸ್ತವವಾಗಿ ಲಭ್ಯವಿರುವ ವಜ್ರದ ಪ್ರಮಾಣ ತುಂಬಾ ಕಡಿಮೆ. ಯಾವುದೇ ಒಂದು ಸರಕಿಗೆ ಅನುಭೋಗಿಯು ಪಾವತಿಸಲು ಪ್ರತಿಬಿಂಬಿಸ್ತಾನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಜ್ರದ ಮೌಲ್ಯ ಕೂಡ ಏನಾಗ್ತದ, ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಒಂದು ಸರಕಿನ ಅನುಭೋಗಿಯು ಪಾವತಿಸಲು ಪ್ರತಿಬಿಂಬಿಸ್ತಾರ ಅಂತ ಹೇಳ್ತಾರೆ. ಅಂದ್ರೆ ಇದು ಮೌಲ್ಯದ ವಿರೋಧಾಭ್ಯಾಸ ಅಥವಾ ಪ್ಯಾರಾಡಾಕ್ಸ್ ವ್ಯಾಲ್ಯೂ ಆಫ್ ಥಿಯರಿ ಈ ರೀತಿಯಾಗಿ ಕಂಡು ಬರ್ತದೆ. ಇಲ್ಲಿ ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಏನು, ಎರಡೇ, ವಜ್ರ ಒಂದು, ನೀರೊಂದು. ನೀರಿನಿಗೆ ಹೆಚ್ಚಿನ ಮಹತ್ವದ ಇದ್ರೂ ಕೂಡ ಅದರದ್ದು ಬೆಲೆ ಶೂನ್ಯವಾಗೈತಿ. ವಜ್ರಕ್ಕೆ ಹೆಚ್ಚಿನ ಬೆಲೆ ಇದ್ರೂ ಕೂಡ ಅದರ ಬಳಕೆ ಬಹಳ ಕಡಿಮೆ ಐತಿ. ಹಾಗಾಗಿ ಇದು ಥಿಯರಿಯನ್ನ ಹೇಳ್ತಕ್ಕಂಥದ್ದು ಯಾವ್ದ್ರಿ, ಮೌಲ್ಯದ ವಿರೋಧಾಭ್ಯಾಸ. ಇದು BFSM ಅಲ್ಲಿ ಬರತಕ್ಕಂಥ ಮಹತ್ವದ ಪ್ರಶ್ನೋತ್ತರ, 5 ಅಂಕಕ್ಕೆ ಬರತಕ್ಕಂಥ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.